ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 212ನೆಯ ಅಧ್ಯಾಯವಾದ ಸಾವಿತ್ರಿ ಚರಿತ್ರೆ, ಸಾವಿತ್ರಿಯು ಯಮನನ್ನು ಸ್ತುತಿಸಿ ಕೊಂಡಾಡಿದುದು, ಯಮದೇವನು ಪ್ರಸನ್ನನಾಗಿ 3ನೆಯ ವರವನ್ನು ಕೊಟ್ಟುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸಾವಿತ್ರಿಯು ಹೇಳುತ್ತಾಳೆ, ಎಲೈ ದೇವೋತ್ತಮ, ಧರ್ಮವನ್ನು ಅರ್ಜಿಸುವಾಗ ಶ್ರಮವೆಂದರೇನು? ಬಳಲಿಕೆ ಎಲ್ಲಿಯದು? ನಿನ್ನ ಪಾದಗಳ ಸೇವೆಯೇ ಧರ್ಮ ಸಂಪಾದನೆಗೆ ಶ್ರೇಷ್ಠವಾದ ಸಾಧನ. ವಿವೇಕಶಾಲಿಯು ಧರ್ಮವನ್ನು ಸಂಪಾದಿಸಬೇಕು. ಎಲ್ಲ ಲಾಭಗಳಿಗಿಂತ ಧರ್ಮಲಾಭವು ಯಾವಾಗಲೂ ಉತ್ತಮವಾದುದು. ಧರ್ಮ, ಅರ್ಥ, ಕಾಮ ಈ 3 ಪುರುಷಾರ್ಥಗಳು ತ್ರಿವರ್ಗವೆನಿಸುವವು. ಇವೇ ಜೀವನದ ಫಲ. ದೇವ, ಬಂಜೆಗೆ ಹೇಗೆ ಮಕ್ಕಳಾಗುವುದಿಲ್ಲವೋ ಹಾಗೆ ಧರ್ಮಹೀನನಿಗೆ ಅರ್ಥ ಕಾಮಗಳು ಎಂದಿಗೂ ಸಿದ್ಧಿಸುವುದಿಲ್ಲ. ಧರ್ಮದಿಂದ ಅರ್ಥವು
ಕಾಮವು ಲಭಿಸುವವು. ಧರ್ಮದಿಂದ ಇಹಲೋಕ ಪರಲೋಕಗಳಲ್ಲಿ ಸುಖ ಉಂಟಾಗುವುದು. ಮಾನವನು ಎಲ್ಲೇ ಹೋಗಲಿ ಅವನನ್ನು ಅನುಸರಿಸಿ ಬರತಕ್ಕುದು ಧರ್ಮ ಒಂದೇ. ಉಳಿದುದೆಲ್ಲ ಶರೀರದೊಡನೆ ಹಾಳಾಗುತ್ತದೆ. ಪ್ರಾಣಿಯು ಒಂಟಿಯಾಗಿಯೇ ಹುಟ್ಟುತ್ತದೆ, ಒಂಟಿಯಾಗಿಯೇ ಸಾಯುತ್ತದೆ. ಧರ್ಮ ಒಂದೇ ಮಾನವನ ಜೊತೆಯಲ್ಲಿ ಹೋಗುತ್ತದೆ. ಸ್ನೇಹಿತನಾಗಲಿ ಬಂಧು ಬಳಗದವರಾಗಲಿ ಹೋಗುವುದಿಲ್ಲ. ಸತ್ಕರ್ಮ, ಸೌಭಾಗ್ಯ, ಲಾವಣ್ಯ ಇವೆಲ್ಲವೂ ಧರ್ಮದಿಂದ ಉಂಟಾಗುತ್ತದೆ. ಯಮರಾಜ ಬ್ರಹ್ಮ, ಇಂದ್ರ, ಉಪೇಂದ್ರ, ಈಶ್ವರ, ಚಂದ್ರ, ಯಮ, ಸೂರ್ಯ, ಅಗ್ನಿ, ವಾಯು, ಜಲ, ವಸುಗಳು, ಅಶ್ವಿನಿ ದೇವತೆಗಳು, ಕುಬೇರ ಮುಂತಾದವರ ಇಷ್ಟಾರ್ಥಪ್ರದಗಳಾದ ಲೋಕಗಳನ್ನು ಮನುಷ್ಯನು ಧರ್ಮದಿಂದ ಸಾಧಿಸುವನು. ಧರ್ಮದಿಂದ ಜನರು ಮನೋಹರವಾದ ದ್ವೀಪಗಳಿಗೂ ಬಹು ಸುಖಮಯವಾದ ಕಿಂಪುರುಷಾದಿ ವರ್ಷಗಳಿಗೂ ಹೋಗುತ್ತಾರೆ. ದೇವಯೋಗ್ಯವಾದ ಚಂದನ ವೃಕ್ಷಗಳಿಂದ ತುಂಬಿದ ವನಗಳಲ್ಲಿ ವಿಹರಿಸುತ್ತಾರೆ. ನಂದನ ಮೊದಲಾದ ದೇವೋದ್ಯಾನಗಳು, ಸ್ವರ್ಗಾದಿ ಲೋಕಗಳು, ಚಿತ್ರ ವಿಚಿತ್ರವಾದ ವಿಮಾನಗಳು, ಸುಂದರಿಯರಾದ ಅಪ್ಸರ ಸ್ತ್ರೀಯರು ಪುಣ್ಯದಿಂದ ಲಭ್ಯರಾಗುತ್ತಾರೆ. ತೇಜೋಮಯವಾದ ಶರೀರಗಳು ಪುಣ್ಯವಂತರಿಗೆ ದೊರೆಯುವ ಫಲ. ರಾಜ್ಯ, ರಾಜಗೌರವ, ಮನೋರಥ ಸಿದ್ಧಿ, ಮುಖ್ಯವಾದ ಸಂಸ್ಕಾರಗಳು ಇವೆಲ್ಲ ಪುಣ್ಯದಿಂದ ಲಭಿಸುವವು. ದೇವತೆಗಳಲ್ಲಿ ಮುಖ್ಯನೆನಿಸಿದ ಓ ಯಮರಾಜ, ಚಿನ್ನ, ವೈಡೂರ್ಯ ಇವುಗಳಿಂದ ಅಲಂಕೃತವಾದ ದಂಡದಿಂದಲೂ ಸೂರ್ಯ ಸದೃಶವಾದ ಕಾಂತಿಯಿಂದಲೂ ಹೊಳೆಯುವ ಚಾಮರಗಳು ಪುಣ್ಯ ಮಾಡಿದವರಿಗೆ ದೊರೆಯುವವು. ರತ್ನದ ಕಿರಣಗಳಿಂದ ಬೆಳಗುವ ಪೂರ್ಣ ಚಂದ್ರಮಂಡಲದ ಆಕಾರದ ಕೊಡೆಯನ್ನು ಹಿಡಿಸಿಕೊಳ್ಳುವ ಭಾಗ್ಯವು ಪುಣ್ಯಕರ್ಮದಿಂದ ಬರುತ್ತದೆ. ಜಯಘೋಷವೂ ಶಂಖಧ್ವನಿಯೂ ಆಗುತ್ತಿರಲು, ಹೊಗಳುಭಟ್ಟರು ಹೊಗಳುತ್ತಿರಲು, ದಿವ್ಯವಾದ ಆಸನದ ಮೇಲೆ ಕುಳಿತು ಸುವರ್ಣ ಪಾತ್ರೆಗಳಿಂದ ಅಭಿಷೇಕ ಮಾಡಿಸಿಕೊಳ್ಳುವ ಅದೃಷ್ಟವು ಪುಣ್ಯಕರ್ಮದಿಂದ ಉಂಟಾಗುತ್ತದೆ. ದಿವ್ಯ ಭೋಜನ, ಪಾನ, ಗೀತ, ಗಂಧ ಪುಷ್ಪಗಳು, ರತ್ನಗಳು, ದಿವ್ಯ ವಸ್ತ್ರಗಳು, ಭೃತ್ಯವರ್ಗ ಇವೆಲ್ಲವೂ ಪುಣ್ಯಕರ್ಮದ ಫಲಗಳು. ರೂಪದಿಂದಲೂ ಔದಾರ್ಯದಿಂದಲೂ ಪೂರ್ಣರಾಗಿ ಮನಸ್ಸನ್ನು ಆಕರ್ಷಿಸುವ ಸ್ತ್ರೀಯರು, ಉಪ್ಪರಿಗೆ ಮನೆಗಳಲ್ಲಿ ವಾಸವು ಪುಣ್ಯಕರ್ಮದಿಂದ ಪ್ರಾಪ್ತವಾಗುವವು. ದೇವ, ಚಿನ್ನದ ಕಿರುಗೆಜ್ಜೆಗಳಿಂದ ಅಲಂಕೃತವಾದ ತಲೆಯ ಮೇಲೆ ಚಾಮರಗಳನ್ನೆತ್ತಿ ಕಟ್ಟಿ ಸಿಂಗರಿಸಿದ ಕುದುರೆಗಳು ಪುಣ್ಯಕರ್ಮವನ್ನು ಮಾಡಿದ ಪುರುಷನ ತೇರನ್ನು ಎಳೆಯುತ್ತವೆ. ನಡೆದಾಡುವ ಪರ್ವತಗಳಂತೆ ಕಾಣುವ ಚಿನ್ನದ ತಡಿಗಳನ್ನು ಹೊದೆಸಿದ, ಗಂಭೀರವಾಗಿ ಹೆಜ್ಜೆಯಿಕ್ಕುತ್ತಾ ನಲಿದಾಡುವ ಆನೆಗಳ ಮೇಲೆ ಕುಳಿತು ಹೋಗಬೇಕಾದರೆ ಪುಣ್ಯ ಮಾಡಿರಬೇಕು. ಧರ್ಮರಾಜ, ಸಕಲ ಮನೋರಥಗಳನ್ನು ಈಡೇರಿಸಿ ಎಲ್ಲ ಬಗೆಯ ಪಾಪಗಳನ್ನು ಪರಿಹರಿಸಬಲ್ಲ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಹುಟ್ಟಬೇಕಾದರೂ ಮನುಜರಿಗೆ ಸುಕೃತವಿರಬೇಕು. ಯಜ್ಞ, ತಪಸ್ಸು, ದಾನ, ಬಹಿರಿಂದ್ರಿಯ ನಿಗ್ರಹ, ಕ್ಷಮೆ,
ಬ್ರಹ್ಮಚರ್ಯ, ಸತ್ಯ, ತೀರ್ಥಯಾತ್ರೆ, ವೇದಾಧ್ಯಯನ, ಸಾಧು ಸಹವಾಸ, ದೇವತಾ ಪೂಜೆ, ಗುರು ಶುಶ್ರೂಷೆ, ಬ್ರಾಹ್ಮಣ ಸತ್ಕಾರ, ಇಂದ್ರಿಯ ಜಯ, ದ್ವೇಷರಾಹಿತ್ಯ ಇವು ಧರ್ಮ ಸಂಪಾದನೆಯ ಸಾಧನಗಳು. ಆದುದರಿಂದ ಪ್ರಾಜ್ಞನಾದವನು ಯಾವಾಗಲೂ ಧರ್ಮವನ್ನು ಆಚರಿಸಬೇಕು. ಇವನು ಪುಣ್ಯಕರ್ಮವನ್ನು ಮುಗಿಸಿದನೇ ಇಲ್ಲವೇ ಎಂದು ಮೃತ್ಯುವು ಕಾಯುವುದಿಲ್ಲವಷ್ಟೇ. ಹುಡುಗನಾಗಿದ್ದಾಗಲೇ ಧರ್ಮವನ್ನಾಚರಿಸಲು ತೊಡಗಬೇಕು. ಏಕೆಂದರೆ ದೇವ, ಪ್ರಾಣವು ಸ್ಥಿರವಲ್ಲ. ಯಾವ ಗಳಿಗೆಯಲ್ಲಿ ಯಾವನಿಗೆ ಮೃತ್ಯುವು ಒದಗುತ್ತದೆಯೋ ಯಾರು ಬಲ್ಲರು? ದೇವೋತ್ತಮ, ಲೋಕವು ಕಣ್ಣು ಬಿಟ್ಟುಕೊಂಡು ಎಚ್ಚರಿಕೆಯಿಂದ ನೋಡುತ್ತಲೇ ಇರಲಿ. ಮೃತ್ಯುವು ಎದುರಿಗೆ ನಿಂತಿರುವುದು. ದೇವತೆಗಳ ವೃತ್ತಾಂತದಂತೆ ಅದರ ಚರಿತ್ರೆಯೂ ಕೂಡ ಅತ್ಯಾಶ್ಚರ್ಯಕರವಾಗಿದೆ. ಪ್ರತಿಯೊಬ್ಬನೂ ಮೃತ್ಯುವಿನ ತೊಡೆಯ ಮೇಲೆಯೇ ಕುಳಿತಿರುವನು. ಆದರೂ ಹುಡುಗನು ಯೌವನವು ಬಂದಾದ ಮೇಲೆ ತಾನೇ ನನಗೆ ಮರಣದ ಯೋಚನೆ ಎನ್ನುವನು. ಯುವಕನು ಮುಪ್ಪು ಬರಲಿ, ಆ ಬಳಿಕ ಸಾವಿನ ಚಿಂತೆ ಎಂದು ಭಾವಿಸುವನು. ಮುದುಕನಿಗೆ ಮತ್ತೆ ಯಾವ ಅವಸ್ಥೆಯ ನಿರೀಕ್ಷಣೆಯಿದೆ? ಒಂದು ವೇಳೆ ಅವನು ಕೆಲಕಾಲ ಸಾಯದೆ ಬದುಕಿದನೆಂದು ತಿಳಿಯೋಣ. ಆದರೂ ಮುಂದೆ ಅವನ ಗತಿಯೇನು? ಆದುದರಿಂದ ಹೆದರಿಕೆಯಾಗಲಿ ಮರಣವಾಗಲಿ ಪ್ರಾಣಿಗಳಿಗೆ ಎಂದಿಗೂ ಅಭಯವನ್ನು ಕೊಡಲಾರವು. ಪುಣ್ಯವಂತರಾದ ಸತ್ಪುರುಷರು ಮಾತ್ರ ಯಾವಾಗಲೂ ನಿರ್ಭೀತರಾಗಿಯೇ ಇರುವರು. ಯಮನು ಹೇಳುತ್ತಾನೆ, ವಿಸ್ತಾರವಾದ ಕಣ್ಣುಗಳುಳ್ಳ ಎಲೋ ಸಾವಿತ್ರಿ, ಧರ್ಮಯುಕ್ತವಾದ ಈ ನಿನ್ನ ಮಾತುಗಳಿಂದ ಸಂತುಷ್ಟನಾಗಿದ್ದೇನೆ. ಸತ್ಯವಂತನ ಪ್ರಾಣಗಳನ್ನು ಬಿಟ್ಟು ಬೇರೆ ವರವನ್ನು ಕೇಳು. ಸಾವಕಾಶ ಮಾಡಬೇಡ. ಸಾವಿತ್ರಿಯು ಹೇಳುತ್ತಾಳೆ, ನನ್ನ ಹೊಟ್ಟೆಯಲ್ಲಿ 100 ಜನ ಪುತ್ರರು ಹುಟ್ಟುವಂತೆ ನೀನು ಕರುಣಿಸಬೇಕೆಂದು ಬೇಡುತ್ತೇನೆ. ಲೋಕದಲ್ಲಿ ಸಂತಾನವಿಲ್ಲದವನಿಗೆ ಸದ್ಗತಿ ಇಲ್ಲವಷ್ಟೇ. ಯಮನು ಹೇಳುತ್ತಾನೆ, ಎಲೋ ಮಂಗಳಾಂಗಿ, ನಿನ್ನ ಕೋರಿಕೆ ನೆರವೇರಿತು. ಇನ್ನು ಹಿಂತಿರುಗು. ನೀನು ಹೇಳಿದುದೆಲ್ಲವೂ ಈಡೇರುವುದು. ಇನ್ನು ನನಗೆ ಅಡ್ಡಿಯೂ ನಿನಗೆ ಶ್ರಮವೂ ಆಗುವವು. ಆದುದರಿಂದ ಹೀಗೆ ಹೇಳಿದ್ದೇನೆ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸಾವಿತ್ರ್ಯುಪಾಖ್ಯಾನೆ ತೃತೀಯ ವರಲಾಭೋ ನಾಮ 12ಾಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 213 ಹಾಗೂ 214ನೆಯ ಅಧ್ಯಾಯಗಳಾದ ಸಾವಿತ್ರಿ ಚರಿತ್ರೆ, ಸಾವಿತ್ರಿಯು ಪುಣ್ಯದ ಮಹಿಮೆಯನ್ನು ವರ್ಣಿಸಿದುದು, ಯಮನು ಮೆಚ್ಚಿ ಸತ್ಯವಂತನ ಪ್ರಾಣವನ್ನು ಮತ್ತೆ ಉಳಿಸಿದುದು, ಸಾವಿತ್ರಿಯು ತನ್ನ ಪತಿಯೊಡನೆ ಆಶ್ರಮಕ್ಕೆ ಬಂದುದು, ದಿಮತ್ಸೇನ ರಾಜನಿಗೆ ಕಣ್ಣು ರಾಜ್ಯವು ಮರಳಿ ಬಂದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.